ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಬಳ್ಳಾರಿಯಲ್ಲಿ 60,000ಕ್ಕೆ ಮಾರಾಟವಾದ ಮಗು. ಆಂಧ್ರದಲ್ಲಿ ಮಗುವನ್ನು ಪತ್ತೆ ಮಾಡಿದ ಪೊಲೀಸರು. ಮಗುವಿನ ತಾಯಿಯ ಬಂಧನ. ಕಳೆದ ವರ್ಷ ಮಾರಾಟವಾಗಿದ್ದ ಮಗುವನ್ನ ರಕ್ಷಿಸಿ ಬಳ್ಳಾರಿಗೆ ಕರೆತರುವಲ್ಲಿ ಬಳ್ಳಾರಿ ಗ್ರಾಮಾಂತರ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಹೌದು, 2024ರ ಆಗಸ್ಟ್ 5ರಂದು ನವಜಾತ ಗಂಡು ಮಗುವಿನ ಮಾರಾಟವಾಗಿದೆ ಎಂಬ ಅನಾಮಧೇಯ ಕರೆಯ ಜಾಡು ಹಿಡಿದು ತನಿಖೆ ಆರಂಭಿಸಿದ್ದ ಪೊಲೀಸರು ಕೊನೆಗೂ ಮಗುವನ್ನು ನೆರೆಯ ಆಂಧ್ರಪ್ರದೇಶದ ಆಲೂರಿನಿಂದ ಕರೆತಂದಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಗುವನ್ನ ಖರೀದಿಸಿದ್ದ ನವೀನ್ ಕುಮಾರ್ ಮತ್ತು ಮಗುವಿನ ತಾಯಿಯನ್ನ ಬಂಧಿಸಲಾಗಿದೆ. ಇತ್ತೀಚೆಗೆ ಕಳೆದ ವರ್ಷ ಆಗಸ್ಟಲ್ಲಿ ಒಂದು ನಮ್ಮ ಬಿಮ್ಸ್ ಆಸ್ಪತ್ರೆಯಲ್ಲಿ ಜನನ ಆಗಿರ್ತಕ್ಕಂಥ ಮಗು ಕಾಣೆಯಾಗಿರ್ತಕ್ಕಂಥ ಒಂದು ಸುದ್ದಿ ನಾವು ಕೇಳಿದ್ವಿ. ಅದು ಇವತ್ತು ನಮ್ಮ ಬಳ್ಳಾರಿಯ ಪೊಲೀಸರು ತನಿಖೆ ಮಾಡಿ ಆ ಮಗುವನ್ನು ಮತ್ತೆ ಕರೆತರಲು ಯಶಸ್ವಿಯಾಗಿದ್ದಾರೆ. ಇಲ್ಲಿ ನಾವೇನು ಗಮನಿಸ್ತಾ ಇದ್ದೀವಿ, ನಮ್ಮ ದೇಶದಲ್ಲಿ ನಮ್ಮ ರಾಜ್ಯ ಸೇರಿದಂತೆ ಇತ್ತೀಚೆಗೆ ನಾವು ಆಂಧ್ರ ಪ್ರದೇಶದಲ್ಲೂ ಕೆಲವು ಘಟನೆಗಳು ನೋಡ್ತಾ ಇದ್ದೀವಿ. ತಾಯಿನೇ ಇವತ್ತು ಈ ವರದಿಯಿಂದ ಬಂದಿರತಕ್ಕಂಥ ತಾಯಿ ತನ್ನ ಮಗುವನ್ನ 60,000 ರೂಪಾಯಿಗೆ ಮಾರ್ಕೊಂಡಿದ್ದಾರೆ ಬೇರೆಯವರಿಗೆ ಅಂತಕ್ಕಂಥ ಸುದ್ದಿ ಇವತ್ತು ಬಯಲಾಗಿದೆ. ಇಂಥ ಪರಿಸ್ಥಿತಿ ಯಾಕೆ ಆಗ್ತಾ ಇದೆ ಇವತ್ತು ನಮ್ಮ ದೇಶದಲ್ಲಿ? ನಿರುದ್ಯೋಗ ಸಮಸ್ಯೆ ಇತ್ತೀಚೆಗೆ ಆಂಧ್ರದಲ್ಲಿ ಕೂಡ ನಾವು ಗಮನಿಸಿದ್ವಿ. ಒಬ್ಬ ಪ್ರೊಫೆಸರ್ ಕೂಡ ತಮ್ಮ ಇಬ್ಬರು ಮಕ್ಕಳನ್ನ ತಾವೇ ಸಾಯಿಸಿ ಗಂಡ ಹೆಂಡತಿ ಇಬ್ಬರು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ಘಟನೆ ಗಮನಿಸ್ತಾ ಇದ್ವಿ. ಇವತ್ತು ಇಡೀ ದೇಶದಲ್ಲಿ ವರ್ಷಕ್ಕೆ ದಿನಕ್ಕೆ 5,000 ಮಕ್ಕಳು ಹಸುವಿಂದ ಸಾಯ್ತಕ್ಕಂಥ ಪರಿಸ್ಥಿತಿ ಇದೆ. ತಮ್ಮ ಕುಟುಂಬನ ಸಾಕಕ್ಕಾಗಲಾರದೆ ತಂದೆ ತಾಯಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಎಷ್ಟೋ ಮಹಿಳೆಯರು ತಮ್ಮ ಕುಟುಂಬನ ಸಾಕೋದಕ್ಕೆ, ಮಕ್ಕಳು ಸಾಕೋದಕ್ಕೆ ಮೈ ಮಾರ್ಕೊಳ್ಳೋಂಥ ಪರಿಸ್ಥಿತಿ ಇದೆ. ಸೊ ಇಂಥ ಒಂದು ಕೆಟ್ಟ ವಾತಾವರಣ ನಮ್ಮ ದೇಶದಲ್ಲಿ ನಿರ್ಮಾಣ ಆಗ್ತಾ ಇದೆ. ಇದಕ್ಕೆ ಸರ್ಕಾರಗಳು ಜವಾಬ್ದಾರಿ ತಗೊಂಡು ಎಲ್ರಿಗೂ ಶಿಕ್ಷಣ, ಉದ್ಯೋಗ, ಆಹಾರನ ಭದ್ರತೆನ ಒದಗಿಸ್ತಕ್ಕಂಥ ಕಾರ್ಯ ಆಗ್ಬೇಕಂತೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ. ಜೊತೆಗೆ ನಮ್ಮ ಬಳ್ಳಾರಿಯ ಪೊಲೀಸರು ಮಾಡಿರ್ತಕ್ಕಂಥ ಕಾರ್ಯ ಶ್ಲಾಘನೀಯ. ಅದೇ ರೀತಿ ಸರ್ಕಾರ ಕೂಡ ಜವಾಬ್ದಾರಿ ತಗೊಂಡು ಇಂಥ ಒಂದು ಕೆಟ್ಟ ವಾತಾವರಣ ಏನಿದೆ, ಹಸುವಿನಿಂದ ಸಾಯ್ತಕ್ಕಂಥದ್ದಾಗಲಿ, ಮಕ್ಕಳು ಮಾರ್ಕೊಳ್ತಕ್ಕಂಥ ಪರಿಸ್ಥಿತಿ ಆಗಲಿ, ಎಲ್ರಿಗೂ ಉದ್ಯೋಗ ಕೊಡ್ತಕ್ಕಂಥ ಪರಿಸ್ಥಿತಿನ ನಿರ್ಮಾಣ ಮಾಡಬೇಕು. ಅದರಿಂದ ಸಮಾಜದಲ್ಲಿ ಒಂದು ಉತ್ತಮವಾದ ಜೀವನವನ್ನು ಎಲ್ಲರಿಗೂ ತಲುಪೋ ಥರ ಕ್ರಮ ಕೈಗೊಳ್ಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಮಗುವಿನ ಮಾರಾಟ ಮಾಡಿದ್ದ ಮಹಿಳೆಯು 2024ರ ಫೆಬ್ರವರಿಯಲ್ಲಿ ಬಳ್ಳಾರಿಯ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಕಾಲೇಜಿನಲ್ಲಿ ಗಂಡು ಮಗುವಿಗೆ ಜನ್ಮ ನೀಡಿದಳು. ಅದೇ ತಿಂಗಳ 20ರಂದು 60,000ಕ್ಕೆ 14 ದಿನಗಳ ಮಗುವನ್ನ ಬೇರೊಬ್ಬರಿಗೆ ಮಾರಾಟ ಮಾಡಿದ್ದಳು. ಈ ಮಗುವಿನ ಮಾರಾಟದ ಬಗ್ಗೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಸಹಾಯವಾಣಿಗೆ ಆಗಸ್ಟ್ ತಿಂಗಳಲ್ಲಿ ಅನಾಮಧೇಯ ಕರೆಯೊಂದು ಬಂದಿತ್ತು. ಈ ಕರೆಯನ್ನ ಆಧರಿಸಿ ಅಧಿಕಾರಿಗಳು ಪರಿಶೀಲಿಸಿದಾಗ ಮಗು ಮಾರಾಟವಾಗಿರುವುದು ಖಚಿತವಾಗಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದು ಪೊಲೀಸರು ಅಂತಿಮವಾಗಿ ಮಗುವನ್ನ ರಕ್ಷಿಸಿದ್ದಾರೆ. ಮಗುವನ್ನ ಖರೀದಿಸಿದ್ದ ನವೀನ್ ಕುಮಾರ್ ವೃತ್ತಿಯ ಭಾಗವಾಗಿ ದಕ್ಷಿಣದ ಬೇರೆ ಬೇರೆ ರಾಜ್ಯಗಳಲ್ಲಿ ಸಂಚರಿಸುತ್ತಿದ್ದ. ಹೀಗಾಗಿ ಆತನನ್ನ ಪತ್ತೆ ಮಾಡುವುದು ವಿಳಂಬವಾಗಿತ್ತು. ಮಕ್ಕಳಿರದ ಕಾರಣ ಆತ ಮಗುವನ್ನು ಖರೀದಿಸಿದ್ದ ಎಂದು ಪೊಲೀಸರು ತಿಳಿಸಿದ್ದಾರೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.